ಏನು ಬೇಕು ಕಾರು? ಇಷ್ಟೊತ್ತು ಡಾನ್ಸು ಡಿ ಜೆ ಅಂತಿದ್ದ. ನೋಡಿ ವಿಡಿಯೋ ಸ್ಟಾರ್ಟ್ ಮಾಡಿದೆ, ಮಾತೇ ಇಲ್ಲ ಅಣ್ಣಂದು. ಹಾಂ, ಏನು ಬೇಕು? ಏನು ಖಾಲಿ ಎಕ್ಕೋಬೇಕಾ? ಎಕ್ಕತ್ತೀನಿ. ಇಷ್ಟೊತ್ತು ಕೇಳ್ತಿದ್ದಲ್ಲ ಏನು ಬೇಕು? ಹಾಂ, ಇಲ್ಲಿಗೆ ಬಾ, ಇಲ್ಲಿಗೆ ಬಾ, ಇಲ್ಲಿಗೆ ಬಾ. ಪಪ್ಪನ್ ಥರ ಮಾಡು, ಕಾಲೆತ್ತು ಕಾಲೆತ್ತು. ಸಾಕಾಯಿತು ಡ್ಯಾನ್ಸ್ ಮಾಡಿ ಹೊರ್ಗಡೆ ಬಂದವನೇ. ಯಾವುದೋ ಪಾಪು ಅಳ್ತಿತ್ತು, ನೋಡಿದ್ದಾನೆ, ಇಮಿಟೇಟ್ ಮಾಡೋದೇ ಕೆಲಸ ಇವಾಗ ಅವನಿಗೆ. ಮಮ್ಮಿ ಕರೀತೈತೆ ನೋಡು. ಯಾರು? ಪಾಪ ಅಳ್ತಾಯ್ತಾ? ಹೆಂಗೆ ಅಳೋದು ಪಾಪು? ಹಂಗಳುತ್ತಾ? ನೀನು ಹೆಂಗೆ ಅಳೋದು ದಕ್ಷಿ? ಪಾಪ ನೀನು ಅಳಲ್ವಾ? ನೀನು ಗುಡ್ ಬಾಯಾ? ಆಂಟಿ ಬೇರೆ ಕರೀತಿದ್ದಾರೆ. ನೀನು ಅಳ್ತೀಯ ತಾನೇ? ಅಮ್ಮ ಹೆಂಗೆ ಅಳೋದು? ಇಷ್ಟ ಆಯಿತು. ಮತ್ತು ಈವ್ನಿಂಗ್ ಪೂಜೆ, ಆ ಟೈಮಲ್ಲಂತೂ ಫುಲ್ ಬ್ಯುಸಿ. ಅವನು ನನ್ನೇ ಪೂಜೆ ಮಾಡೋಕ್ಕೆ ಬಿಡ್ತಾ ಇಲ್ಲ. ಫುಲ್ ಎಲ್ಲೆಲ್ಲಿಗೆ ಬೇಕು ಅಲ್ಲಲ್ಲಿಗೆ ಎಲ್ಲ ದೇವ್ರಿಗೂ ಪೂಜೆ ಮಾಡ್ತಿದ್ದಾನೆ. ಸಾಕು ಬಾ. ಹಬ್ಬ ಲಕ್ಷ್ಮಿಗೂ ಮಾಡ್ತೀಯಾ? ಮಾಡು ಬಾ. ಸಾಕು ಬಾ. ಇಲ್ಲಿ ಶಿವಂಗೆ ಮಾಡ್ಬಾ. ಶಿವ ಫ್ಯಾನ್ಗೂ ಮಾಡ್ತಿದ್ದಾನೆ. ಹಂಗಲ್ಲಮ್ಮ. ಮತ್ತು ಪೂಜೆ ಆದಮೇಲೆ ದೇವಸ್ಥಾನಕ್ಕೆ ಹೋಗ್ತಿದ್ವಿ. ರೋಡಲ್ಲಿ ಪಲ್ಲಕ್ಕಿ ಅರೇಂಜ್ ಮಾಡಿ ದೇವ್ರದ್ದು ಅಲಂಕಾರ ಮಾಡಿ ಮೆರವಣಿಗೆ ಮಾಡ್ತಿದ್ರು. ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಗಣೇಶ ಮತ್ತು ಇನ್ನೊಂದು ದೇವರು ಅದು ಮೆರವಣಿಗೆ ಪಲ್ಲಕ್ಕಿ ಎಲ್ಲ ಎಷ್ಟು ಚೆನ್ನಾಗಿ ಮಾಡ್ತಾರೆ. ಅಲ್ಲಿನೇ ದರ್ಶನ ಮಾಡಿಕೊಂಡು ಫೈನಲಿ ದೇವಸ್ಥಾನ ರೀಚ್ ಆದ್ವಿ. ಫುಲ್ ಖುಷಿ ಅವನಿಗೆ, ರೀಲ್ಸು ನಾನೇ ಓಡಾಡ್ತೀನಿ ಅಂತ. ದೇವಸ್ಥಾನ ದೇವರು ಅಂದರೆ ತುಂಬ ಭಕ್ತಿ ಅವನಿಗೆ. ತುಂಬ ಜನ ಇದ್ದರು. ಕ್ಯೂ ಇದೆ ನೋಡ್ಬೋದು ನೀವು. ಶಿವರಾತ್ರಿ ಆಗಿರೋದ್ರಿಂದ ತುಂಬ ಜನ. ಒಂದು ಹತ್ರ ಇರಲ್ಲ ಅವನು, ಫುಲ್ಲು ಓಡಾಡೋದು. ಹಾಗಾಗಿ ಅವರಪ್ಪ ಎತ್ಕೊಂಡಿದ್ದಾರೆ. ಫುಲ್ ದೇವಸ್ಥಾನ ನೋಡ್ಕೊಂಡಿದ್ದೀವಿ. ಇವಾಗ ದರ್ಶನ ಫುಲ್ ಕ್ಯೂ ಇದೆ ನೋಡಿ. ಶಿವರಾತ್ರಿ ಅಲ್ವಾ, ತುಂಬ ಜನ ಇದ್ದೇ ಇರ್ತಾರೆ. ಶಿವನ ಭಕ್ತರು ಹಾಗೇನೆ ಪೂಜೆ ಮಾಡಿಸೋರು, ಅರ್ಚನೆ, ಅಲಂಕಾರ, ಪೂಜೆ ಎಲ್ಲ ಇರುತ್ತಲ್ವ, ತುಂಬ ಜನ ಇದ್ದರು. ಸೊ ಫೈನಲಿ ರೀಚ್ ಆದ್ವಿ. ದರ್ಶನ ಆಯಿತು. ತುಂಬ ಖುಷಿ ಆಯಿತು ಬಂದಿದ್ದಕ್ಕೂ. ಎಷ್ಟೊಂದು ಜನ ದರ್ಶನ ಸತ್ಯ